ಬಿಜೆಪಿಯವರಿಗೆ. ಈ ರಾಜ್ಯದ ಹಿತ ಕಾಪಾಡಬೇಕು, ರಾಜ್ಯದ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು. ಅವರಿಗೆ ಆಸಕ್ತಿ ಇಲ್ಲ. ರಾಜಕೀಯ ಮಾಡಬೇಕು, ಪ್ರಚಾರ ಮಾಡಬೇಕು. ಮಾನ್ಯ ಅಧ್ಯಕ್ಷರೇ, ಇವ್ರ ಕಾಲದೆಲ್ಲ ಹೇಳ್ತೀನಿ. ಈಗ ನಾನು ಇವ್ರ ಕಾಲದಲ್ಲಿ ಏನೇನಾಯ್ತು, ಇವ್ರ ಮೇಲೆ ಯಾವ್ಯಾವ ಎಂಕ್ವೈರಿಗಳು ನಡೀತಾ ಇದ್ದಾವೆ, ಎಷ್ಟು ಎಂಕ್ವೈರಿಗಳು ನಡೀತಾ ಇದ್ದಾವೆ ಅಂತಕ್ಕಂಥದ್ದನ್ನೆಲ್ಲ ಹೇಳ್ತೀನಿ. ಅದರಿಂದ ನಾನು ಓರಲ್ ಉತ್ತರವನ್ನ ಕೊಡೋದಿಲ್ಲ. ಅದಕ್ಕೋಸ್ಕರ ಲಿಖಿತವಾದಂತ ಉತ್ತರವನ್ನ ನಾನು ಓದಲಿಕ್ಕೆ ತಾವು ಅವಕಾಶ ಮಾಡಿಕೊಡ್ಬೇಕು. ಇದು ರೆಕಾರ್ಡ್ಗೂ ಕೂಡ ಹೋಗ್ಬೇಕು. ಯಾಕಂತಂದ್ರೆ ಅವರು ಸುಳ್ಳು ಆರೋಪವನ್ನ ಮಾಡಿದ್ದಾರೆ. ನಾವು ಯಾವತ್ತೂ ಕೂಡ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಡಿಸ್ಅಪ್ರೂವೇಷನ್ ಆಗಿಲ್ಲ ಅಂತ ಹೇಳಿಲ್ಲ. ಯಾರನ್ನು ರಕ್ಷಣೆ ಮಾಡಲ್ಲ. ನ್ಯಾಯಯುತವಾಗಿ ತನಿಖೆ ಮಾಡಿಸ್ತಾ ಇದ್ದೀವಿ. SIT ಮಾಡಿದ್ದೀವಿ. CBIನವರು ಅವ್ರಿಗೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಅವರೇ ಮಾಡ್ತಾ ಇದ್ದಾರೆ. ಯಾಕಂದ್ರೆ RBI ಆರೋಪದ ಪ್ರಕಾರ 25 ಕೋಟಿಗಿಂತ ಜಾಸ್ತಿ ಅಕ್ರಮ ಆಗಿದ್ರೆ ಅಂತ ಕೇಸ್ನಲ್ಲಿ CBI ಬರಬೇಕು ಅಂತ ಹೇಳಿದ್ದಾರೆ. ಅವರು ಬ್ಯಾಂಕ್ ಅವ್ರ ಕೈ ಕೆಳಗಡೆ ಬರೋದ್ರಿಂದ, ಕೇಂದ್ರ ಸರ್ಕಾರದ ಕೈ ಕೆಳಗಡೆ ಬರೋದ್ರಿಂದ CBI ಇವತ್ತು ಎಂಟರ್ ಆಗಿದೆ. ಜೊತೆಗೆ ಇಡಿ ಕೂಡ ಮಾಡ್ತಾ ಇದೆ. ಇಡಿ ಹಿಂದೆ ಯಾವ ಹಗರಣಗಳಲ್ಲೂ ಕೂಡ ಬಂದಿರಲಿಲ್ಲ. ಇವತ್ತು ಇಡಿ ಇದಕ್ಕಿದ್ದಾಲೆ ಅವರೇ ಸುವೋಮೋಟೋ ಎಂಟರ್ ಆಗಿ ಇವತ್ತವರಿಗೆ ನಮ್ಮ ಪೊನ್ನಣ್ಣವರು ಮಾತಾಡಿದ್ರು. ಈಗ ನಿನ್ನೆ ಮಾತಾಡಿದ್ರು. ಪೊನ್ನಣ್ಣವರು ಮಾತಾಡುವಾಗ ಹೇಳಿದ್ರು 171 ಪ್ರಕರಣಗಳಲ್ಲಿ ವಿರೋಧ ಪಕ್ಷದವರ ಮೇಲೆ 115 ಪ್ರಕರಣಗಳಲ್ಲಿ ಇವರು ಹಾಕಿದ ನಾಚಿಕೆ ಆಗಲ್ಲ. ಇವರಿಗೆ ಮಾನ ಮರ್ಯಾದೆ ಇದೆಯಾ? ಇದು ಪ್ರಜಾಪ್ರಭುತ್ವನ? ಇದು ಸಂವಿಧಾನ ಹೇಳಿದೆಯಾ? ಸಂಸದೀಯ ವ್ಯವಸ್ಥೆ ಇದೆಯಾ? ಇವರಿಗೆ ಸಂವಿಧಾನದ ಬಗ್ಗೆ ಗೌರವ ಇಲ್ಲ, ಪ್ರಜಾಪ್ರಭುತ್ವದ ಮೇಲೆ ಗೌರವ ಇಲ್ಲ, ಸಂಸದೀಯ ವ್ಯವಸ್ಥೆ ಬಗ್ಗೆ ಗೌರವ ಇಲ್ಲ. ಅದರಂತೆ ನಡ್ಕೊಳ್ಳಲ್ಲ. ಇವರು ಬಾಯಿ ಬಂದಾಗಿ ಬೇಜವಾಬ್ದಾರಿತನದಿಂದ ಮಾತಾಡ್ತಾರೆ. ಇವರು ಬೇಜವಾಬ್ದಾರಿತನ. ಇವರು ಯಾವತ್ತೂ ಕೂಡ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗಗಳು ಅವ್ರು ಯಾವತ್ತೂ ವಿರುದ್ಧವಾಗಿರ್ತಕ್ಕಂಥವ್ರು. ಅವ್ರಿಗೆ ವಿರುದ್ಧವಾಗಿರ್ತಕ್ಕಂಥವ್ರು.